ವೆಲ್ಕಮ್ ಬ್ಯಾಕ್ ಲಕ್ಷ್ಮೀಪುತ್ರ JK ಕ್ಲಾಸಸ್. ದ್ವಿತೀಯ ಭಾಷೆ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ. ನಾಳೆ ನಡೀತಕ್ಕಂಥ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಶ್ನೆಗಳು ನೋಡ್ಕೊರಿ ಯಾವ ರೀತಿಯಾಗಿ ಇರ್ತದೆ ಅಂತಕ್ಕಂಥದ್ದು. ಪ್ರಶ್ನೆ ಪತ್ರಿಕೆ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಬಹು ಆಯ್ಕೆ ಪ್ರಶ್ನೆಗಳು ನೋಡ್ರಿ. ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಅಂತ ಕೇಳ್ಯಾರ 5. ದ್ವಿಗುವಾಚಕ ಪದವಿದು ಅಂತ ಕೇಳಿದ್ರೆ ಮೂಡಣ ಅಂತ. ಪುಸ್ತಕದಲ್ಲಿ ಪದದಲ್ಲಿರೋ ವಿಭಕ್ತಿ ಯಾವುದಪ್ಪ ಅಂದರೆ ಸಪ್ತಮಿ, ಅಲ್ಲಿ ಅಂತಕ್ಕಂಥದ್ದು ಬತ್ತಂದ್ರೆ. ಆಗಮ ಸಂಧಿಗೆ ಉದಾಹರಣೆಯಾಗಿರೋ ಪದ ಯಾವುದಪ್ಪ ಅಂದರೆ ಗುರುವನ್ನು, ಆಗಮ ಬರಮಾಡ್ಕೊಳ್ಳೋದು. ಹೌದಾ? ಒಂದು ವಾಕ್ಯದಲ್ಲಿ ಉತ್ತರಿಸುವಿಕೆ ನೋಡ್ರಿ. ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಏನೆಂದು ಖ್ಯಾತರಾಗಿದ್ದಾರೆ ಅಂತಂದರೆ ರಂಗಜಂಗಮರೆಂದು ಖ್ಯಾತರಾಗಿದ್ದಾರೆ. ಪುಟ್ರ ಯಾವ ಯಾವ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದ್ರು ಅಂತಂದರೆ ಕನ್ನಡ, ಹಿಂದಿ, ಸಂಸ್ಕೃತ ಭಾಷೆಗಳಲ್ಲಿ. ಸಸ್ತನಿಗಳ ಆಶ್ರಯದಾನಗಳು ಯಾವಪ್ಪ ಅಂದರೆ ಗೊಯೆ, ಪೊಟರೆ, ಗೂಡು, ಬಿಲ ಇವು ಸಸ್ತನಿಗಳ ಆಶ್ರಯದಾನಗಳಾಗಿವೆ. ಹುಯೆನ್ಸಾಂಗ್ ಹರಿದ್ವಾರನ್ನು ಏನೆಂದು ಕರೆದಿದ್ದಾನೆ? ಹರಿದನು ಮೇಯುಲೋ ಅಥವಾ ಮಯೂರ ಎಂದು ಕರೆದಿದ್ದಾನೆ. ಗೋಪಾಲನ ಬೆಳಗಿನ ಮುಖ್ಯ ಕೆಲಸ ಯಾವುದಾಗಿತ್ತು ಅಂತಂದರೆ ಗೋಪಾಲನ ಪೂಜೆಗೆ ಹೂಗಳನ್ನು ತರುವುದು ಇವನ ಕೆಲಸವಾಗಿತ್ತು. 10ನೇ ಪ್ರಶ್ನೆ ನೋಡ್ರಿ. ನಾಯಕರ ಪ್ರಕಾರ ಸೌಜನ್ಯ ಹೇಗೆ ಅರಳಬೇಕು ಅಂತಂದರೆ ನಾಯಕರ ಪ್ರಕಾರ ಸೌಜನ್ಯವು ಹೂ ಅರಳಿದಂತೆ ಅರಳಬೇಕು ಎಂದಿದ್ದಾರೆ. ಚೈತ್ರದಲ್ಲಿ ಯಾವುದರ ವಾಲಗ ನಡೆದಿರುತ್ತದೆ ಅಂದರೆ ಚೈತ್ರ ಖಗ, ಪಕ್ಷಿ, ಪ್ರಾಣಿಗಳ ಧ್ವನಿ ನೆಲ ಮುಗಿಲ ವಾಲಗದಂತೆ ನಡೆದಿರುತ್ತದೆ. ಕವಿ CPK ಅವರು ನಮ್ಮ ಕರ್ತವ್ಯಗಳನ್ನು ಹೇಗೆ ಮುಗಿಸಬೇಕೆಂದು ಹೇಳಿದ್ದಾರೆ ಅಂದರೆ ನಮ್ಮ ಕರ್ತವ್ಯಗಳನ್ನು ಕವಿ ಶಾಂತ ರೀತಿಯಿಂದ ಸದ್ದು ಗದ್ದಲವಿಲ್ಲದೆ ಮಾಡಿ ಮುಗಿಸಬೇಕೆಂದು ಹೇಳಿದ್ದಾರೆ. ಜನಪದರ ಪ್ರಕಾರ ಕುಣಿಗಲ್ ಕೆರೆಯು ಹೇಗೆ ಬಾಗಿದೆ ಅಂತಂದರೆ ಜನಪದರ ಕುಣಿಗಲ್ ಕೆರೆಯು ಬಾಳೆಯ ಹಣ್ಣಿನಂತೆ ಬಾಗಿದೆ. ಬೆಟ್ಟದ ಮೇಲೆ ಮನೆಯ ಮಾಡಿದರೆ ಯಾವುದಕ್ಕೆ ಅಂಜಬಾರದು ಎಂದು ಅಕ್ಕಮಾದೇವಿ ಹೇಳಿದ್ದಾರೆ. ಬೆಟ್ಟದ ಮೇಲೆ ಮನೆಯ ಮಾಡಿದರೆ ಮೃಗಗಳಿಗೆ ಅಂಜಬಾರದು. ಬಸವಣ್ಣವರ ವಚನಗಳ ಅಂಕಿತ ನಾಮ ಯಾವುದಪ್ಪ ಅಂದರೆ ಕೂಡಲ ಸಂಗಮ ದೇವ. ಅರ್ಜುನರ ದುರಕ್ಕೆ ಬೆನ್ನು ಹಾಕಿದರೆ ಏನು ಪ್ರಾಪ್ತಿಯಾಗುತ್ತದೆ ಎಂದನು ಅಂದರೆ ಅರ್ಜುನ ದುರಕ್ಕೆ ಬೆನ್ನು ಹಾಕಿದರೆ ಪಾಪ ಪ್ರಾಪ್ತಿಯಾಗುತ್ತದೆ ಎಂದನು. 3 ಅಥವಾ 4 ವಾಕ್ಯಗಳಲ್ಲಿ ಸರ್ವಜ್ಞ ಕವಿ ಕೃಷಿಯ ಬಗ್ಗೆ ಹೇಳಿರುವ ವಚನ ಯಾವುದು ಅಂತ ಕೇಳ್ಯಾರ. ಸರ್ವಜ್ಞ ಕವಿ ಕೃಷಿಯನ್ನು ಕುರಿತು ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು, ಮೇಟಿಯಂ ರಾಟೆ ನಡೆಯುವುದಲ್ಲದೆ ದೇಶದಾಟವೇ ಕೆಡಗು ಎಂದಿರುವುದು ಗಮನಾರ್ಹ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಅಂದರೆ ವ್ಯವಸಾಯವೇ ಮೇಲು, ಆ ವ್ಯವಸಾಯ ಇಲ್ಲದಲ್ಲಿ ದೇಶದ ಆಟವೇ ನಡೆಯದು ಎಂದು ಕೃಷಿಯ ಮಹತ್ವವನ್ನು ತಿಳಿಸಿದ್ದಾರೆ. ಹಕ್ಕಿಗಳು ಗೂಡನ್ನು ಎಲ್ಲೆಲ್ಲಿ ಕಟ್ಟಬಲ್ಲವು ವಿವರಿಸಿ. ಹಕ್ಕಿಗಳು ತಮಗಿರುವ ಅಪೂರ್ವವಾದ ಹಾರಾಟದ ಶಕ್ತಿಯಿಂದ ಸಾಗರ, ದ್ವೀಪದ ಗಿರಿ ಶಿಖರಗಳ ನೆತ್ತಿ, ನಿರ್ಜನವನ ಶ್ರೇಣಿ, ಕಗ್ಗತ್ತಲ ಕಣಿವೆ, ಹಿಮ, ಶೀತಲ ಧ್ರುವ ಪ್ರದೇಶ ಎಲ್ಲೆಂದರಲ್ಲಿ ಗೂಡುಗಳನ್ನು ನಿರ್ಮಿಸುತ್ತವೆ. ಮಹಾಭಾರತ ಗಂಗಾದ್ವಾರದ ಬಗ್ಗೆ ಉಲ್ಲೇಖಗೊಂಡಿರುವ ಪ್ರಸಂಗಗಳನ್ನು ತಿಳಿಸಿ. ಗಂಗಾದ್ವಾರದಲ್ಲಿ ಶಂತುವಿನ ತಂದೆ ಪ್ರದೀಪನು ತಪಸ್ಸನ್ನು ಆಚರಿಸಿದನು. ದ್ರೋಣನ ತಂದೆ ಭಾರದ್ವಾಜನು ಅಪ್ಸರೆಯಾದ ಕೃತಾಚಿಯನ್ನು ಕಂಡು ಮೋಹಗೊಂಡು ದ್ರೋಣಾಚಾರ್ಯನ ಹುಟ್ಟಿಗೆ ಕಾರಣ ಆದದ್ದು ಇಲ್ಲಿಯೇ. ಹೌದಾ? ಅರ್ಜುನನು ತನ್ನ ತೀರ್ಥಯಾತ್ರೆ ಸಂದರ್ಭದಲ್ಲಿ ನಾಗಾಲೋಕದ ಕನ್ಯೆ ಉಲುಪಿಯನ್ನು ವರಿಸಿದ್ದು ಇದೇ ಸ್ಥಳದಲ್ಲಿಯೂ ಮಹಾಭಾರತದಲ್ಲಿ ಉಲ್ಲೇಖಗೊಂಡ ಪ್ರಸಂಗಗಳಾಗಿವೆ. ಅಸೌಜನ್ಯ ನಡವಳಿಕೆ 2 ಉದಾಹರಣೆ ಕೊಡಿರಿ ಅಂತಂದರೆ ತಮ್ಮ ಬಳಿಗೆ ಬಂದವರ ಬಗ್ಗೆ ಅನೇಕ ಜನರು ಅದರ ಮತ್ತು ತಾಳ್ಮೆಯನ್ನು ತೋರುವುದಿಲ್ಲ. 2 ಒಳ್ಳೆಯ ಮಾತುಗಳನ್ನು ಆಡುವುದಿಲ್ಲ. ಯಾವಾಗಲೂ ಮುಖಗಂಟು ಹಾಕಿಕೊಂಡಿರುತ್ತಾರೆ. ದೈನ್ಯತೆಯಿಂದ ಮತ್ತೆ ಮತ್ತೆ ಕೇಳಿಕೊಂಡ್ರೆ ಅವರಿಗೆ ಉತ್ತರಿಸುವುದು ದಣಿವಾಗುತ್ತದೆ. ಇವು ಸಹ ಸೌಜನ್ಯ ನಡವಳಿಕೆಗೆ ಉದಾಹರಣೆಗಳು. ಕಬ್ಬಕ್ಕಿಗಳು ಬಾಯಿ ಬಿಡಲು ಕಾರಣವೇನು? ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಕ್ವಶನೇ ಆಗಿವೆ. ಬಸವಣ್ಣವರು ದೇಹವೇ ದೇಗುಲ ಎಂಬ ಕಲ್ಪನೆಯನ್ನು ಹೇಗೆ ವರ್ಣಿಸಿದ್ದಾರೆ? ವೈದ್ಯರ ಮನೆಯಿಂದ ಕಳವಾದ ವಸ್ತುಗಳು ಮರಳಿ ಸಿಕ್ಕಿದ ಬಗೆಯನ್ನು ತಿಳಿಸಿ ಅಂತ ಕೇಳ್ಯಾರ. ಕವಿಯ ಅಭಿವ್ಯಕ್ತಿಯಲ್ಲಿ ಕನ್ನಡ ನಾಡಿನ ವಿಸ್ತಾರವೇನು? CP ಕೃಷ್ಣಕುಮಾರ್. ಸಾಹಿತ್ಯ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಪದ್ಯದ ಸಾರಾಂಶ ವಾಕ್ಯ ರೂಪದಲ್ಲಿ ಬರೆಯಿರಿ. ದೂರದ ಲೋಳಿದ ಪಾತಕವು ಪದ್ಯ ಭಾಗವನ್ನು. ಹೌದಾ? ಅಲಂಕಾರ ಹೆಸರಿಸಿ. ಮಗುವಿನ ಮುಖವು ಚಂದ್ರನಂತೆ ಮನೋಹರವಾಗಿದೆ. ಅಂತೆ ಇವತ್ತು ಅಂತಕ್ಕಂಥದ್ದು. ಹೌದಾ? ಲಕ್ಷಣ, ಉಪಮೇಯ, ಉಪಮಾನ, ಉಪಮಾವಾಚಕ, ಸಮಾನ ಧರ್ಮ, ಸಮನ್ವಯತೆ ಬರ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಉಪಮಾ ಅಲಂಕಾರ ಆಗಿರ್ತದೆ. ಅಂತೆ ಅಂತಂದ್ರೆ ಗಾದೆ ವಿಸ್ತರಿಸಿ ಬರೆಯೋದು. ಸತ್ಯಕ್ಕೆ ಸಾವಿಲ್ಲ, ಸುಳಿಗೆ ಸುಖವಿಲ್ಲ. ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ. ಸಂದರ್ಭ ನೋಡ್ರಿ. ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕು. ಮಗುವಿಂದಿನಿಂದ ಇದು ನನ್ನ ಹಾರ್ಮೋನಿಯಂ ಅಲ್ಲ, ಭಗವಂತ ನಿಮಗೆ ಜೀವನ ಎನ್ನುವ ಕಾಪಿ ಕೊಟ್ಟಿದ್ದಾನೆ.
ಅಮ್ಮನ ಮಾತು ಸುಳ್ಳಾಗದು, ಎಲ್ಲರ ದೆಗಳ ತುಂಬ ಸವಿ ಚೈತ್ರವು ಅಂತ. ಹೌದಾ? ತಪ್ಪಿಲ್ಲದೆ ಬರೆದ ಪೂರ್ಣ ಸಾಲುಗಳಿಗೆ ಒಟ್ಟಾರೆ 4 ಅಂಕಗಳು ನೋಡ್ರಿ. ಪದ್ಯ ಭಾಗವನ್ನು ಪೂರ್ಣಗೊಳಿಸೋದು. ಪದ್ಯ ನೋಡ್ಕೋರಿ. ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು. ಹೌದಾ? ಗುರಿ ಪದ್ಯದ ಸಾರಾಂಶ, ನಿಮ್ಮ ಮೆಚ್ಚುವ ಅಂಶಗಳೊಂದಿಗೆ ವಿವರಿಸಿರಿ ಅಂತ ಕೇಳ್ಯಾರ. ಅಡಿಗರ ಪ್ರಕಾರ ಜೀವನ ಯಾವಾಗ ಸಾರ್ಥಕವಾಗುತ್ತದೆ? ಎಷ್ಟು ಆನ್ಸರ್ ಬರೀಬೇಕು, ಎಷ್ಟು ಗುರುದ್ವಾರಗಳಿಗೆ ಸ್ವಯಂ ಸೇವಕರು ಏನು ಮಾಡ್ತಿದ್ದರು? ದಿಲ್ಲಿಯಲ್ಲೋ ದಗದಗ ಬಿಸಿಲು, ಆದರೆ ಯಾರೋ ಪುಣ್ಯಾತ್ಮರು ಅಲ್ಲಿ ದೊಡ್ಡ ಮಣ್ಣಿನ ಮಡಿಕೆಗಳಲ್ಲಿ ನೀರು ತುಂಬಿಟ್ಟಿದ್ದರು. ವಿದೇಶಗಳಲ್ಲಿ ಬಾಯಾರಿದಾಗ ಧಾರಾಳವಾಗಿ ಏನೇನು ದೊರೆಯುತ್ತದೆ? ರಾಷ್ಟ್ರೀಯ ಭಾವೈಕ್ಯತೆ, ಶಿಕ್ಷಣದ ಮಹತ್ವ, ಪತ್ರ ಲೇಖನ ಬರೆಯುವುದು ಯಾವ ರೀತಿ ನೋಡ್ರಿ. ನಿಮ್ಮನ್ನು ತುಮಕೂರಿನ ಸರ್ಕಾರಿ ಪ್ರೌಢ ವಿದ್ಯಾರ್ಥಿನಿ ಮೋಕ್ಷ ಎಂದು ಭಾವಿಸ್ಕೊಂಡು ಈ ಥರ ನೋಡ್ರಿ ಎಷ್ಟು ಬರೆದ್ರೆ ಎಷ್ಟು ಮಾರ್ಕ್ಸ್ ಅದ ಅಂತ. ಅದಕ್ಕೆ ಪತ್ರದ ಒಡಲು ಬರೀಕ್ 1 ಅಂಕ ಅದ, ಮುಕ್ತಾಯಗೆ ವಿಳಾಸ 2 ಅಂಕ ಅದ, ವಿನ್ಯಾಸ ಅಥವಾ ಪದ ಬಳಕೆ ಶೈಲಿ 1 ಅಂಕ, ಒಟ್ಟು ನೋಡಿ 5 ಅಂಕದ ಪ್ರಶ್ನೆ ಇದು. ಇಷ್ಟೆಂತ ವ್ಯವಹಾರಿಕ ಪತ್ರ ಯಾವ ರೀತಿಯಾಗಿ ಬರೀಬೇಕು, ವಿಳಾಸ. ಓಕೆ, ಇದು ಎಷ್ಟಪ್ಪ ಅಂತಂದರೆ ಇಟ್ಟು ನೀವು ಬರ್ಕೊಂಡು ಬಿಟ್ಟರೆ ಆರಾಮಾಗಿ ನಾಳೆ ನಡೀತಕ್ಕಂಥ ಒಂದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಗ್ರಾಮರ್ ಪಾರ್ಟ್, ಪದ್ಯ ಯಾವುದು ಫಿಕ್ಸ್ ಆಗಿರ್ತದೋ ಅದು ಓದ್ಕೊರಿ. ಒಂದು ಎಸ್ಸೆ ರೈಟಿಂಗ, ಲೆಟ್ರ್, ಇದು ಎಷ್ಟು ನೋಡ್ಕೊಂಡವ್ರಿ. 4-5 ವಾಕ್ಯದಲ್ಲಿ ಯಾವ ಪಾಠದಿಂದ ಬರ್ತಾವೆ ಅಂತಕ್ಕಂಥದ್ದಷ್ಟು ನೋಡ್ಕೊಂಡು ಹೋಗ್ಬಿಟ್ರೆ ಆರಾಮಾಗಿ ನೀವು ಕನ್ನಡ ಬರಿಬೋದು. ಈಸಿ ಇರ್ತಕ್ಕಂಥ ಒಂದು ಸಬ್ಜೆಕ್ಟ್. ಓಕೆ, ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಧನ್ಯವಾದಗಳು ತಿಳಿಸುತ್ತಾ ನೆಕ್ಸ್ಟ್ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ.